ಅಕ್ಕಿ ಹಿಟ್ಟು, ಹುಳಿ, ಒಣ ಮೆಣಸು, ಸೊ ನಾನು ಒಗಟು ಕೇಳಿದಾಗ ಅದಲ್ಲೇ ಸೈಡಲ್ಲಿ ಪ್ಯೂರ್ ವೆಜ್ ಅಲ್ಲ, ನಿಮ್ಮಿಂದಾಗಿ ನಾನು ಇವತ್ತು ವೆಜ್ ಇಡಬೇಕಾಯ್ತು. ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ರುಚಿ ಗಮ್ಮತ್ನ 6ನೇ ಎಪಿಸೋಡ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಹೋದ ಎಪಿಸೋಡ್ ಬೆಂಗಳೂರಲ್ಲಿ ಮಾಡಿದ್ವಿ ಅಂಡ್ ಈ ಎಪಿಸೋಡ್ ಕೂಡ ನಾವಿದೀವಿ ಆರ್ನ ಮಲ್ಟಿ ಕ್ವಿಸಿನ್ ರೆಸ್ಟೋರೆಂಟ್, ಜಯನಗರ್, ಬೆಂಗಳೂರು. ಹಾಗೇನೆ ನಮ್ಮ ಸ್ಪಾನ್ಸರ್ಡ್ ಮೊಬೈಲ್ ಎಕ್ಸ್ ಕುಂದಾಪುರ, ಬೆಂಗಳೂರು 2 ಕಡೆಯಲ್ಲೂ ಇವರ ಬ್ರಾಂಚ್ ಇದೆ. ಇವತ್ತು ಕೂಡ ನಮ್ಮ ಜೊತೆಗೆ 3 ವಿಶೇಷ ಅತಿಥಿಗಳಿದ್ದಾರೆ. ಅವರು ಯಾರಂತ ನಿಮಗೆ ಅವ್ರ ಮುಖ ನೋಡಿದ್ರೆ ಗೊತ್ತಾಗ್ಬೋದು, ಆಲ್ರೆಡಿ ನೋಡಿರ್ಬೋದು ಕೂಡ. ಸೊ ತಡ ಮಾಡದೆ ನಮ್ಮ ಅತಿಥಿಗಳನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ರುಚಿ ಗಮ್ಮತ್ತೆ ಸುಷ್ಮಿತಾ ಸಾಲಿಗ್ರಾಮ ಜೊತೆಗೆ ಮಜಾ ಹಬ್ಬತ್ತೆ. ರುಚಿ ಗಮ್ಮತ್ತೆ, ರುಚಿ ಗಮ್ಮತ್ತೆ, ಸ್ನೇಹ ಸಂತೋಷ ಮಜಾಲಿದು ನಮ್ಮ ರುಚಿ ಗಮ್ಮತ್ತೆ, ರುಚಿ ಗಮ್ಮತ್ತೆ. ಓಕೆ, ನಮ್ ಜೊತೆ ಆಲ್ರೆಡಿ 3 ಜನ ಗೆಸ್ಟ್ ಇದ್ದಾರೆ ಅಂಡ್ ಇವತ್ತು ಕೂಡ ಹೋದ ಎಪಿಸೋಡ್ ತರ ಟ್ಯಾಲೆಂಟೆಡ್ ಪೀಪಲ್ ಅಂತಾನೆ ಹೇಳ್ಬೋದು. ಇವರ ಮುಖನೂ ಕೂಡ ನೀವು ಆಲ್ರೆಡಿ ನೋಡಿರ್ತೀರಾ. ಸೊ ಅವ್ರು ಯಾರು ಅಂತಂದ್ರೆ ಆಲ್ರೆಡಿ ಓಕೆ. ಸೊ ತಂದ್ರಲ್ಲ ನವೀನ್, ಪ್ಯಾಚ್ ಆಗಿದಲ್ಲ. ಓಕೆ, ಸೊ ಕಾಂಟೆಂಟ್ ಕ್ರಿಯೇಟರ್ಸ್ ಇಲ್ಲಿ ರ್ಯಾಪರ್ ಕೂಡ ಇದಾರೆ ನಮ್ ಜೊತೆಗೆ. ಫಾರ್ ದ ಫಸ್ಟ್ ಟೈಮ್ ನನ್ನ ಶೋ ಅಲ್ಲಿ ರ್ಯಾಪರ್ ಕರ್ಕೊಂಡ್ ಬಂದಿದ್ದೀನಿ. ಸೊ ಇವರಿಂದಾನೆ ಹೇಗೆ ಯಾಕೆ ಸ್ಟಾರ್ಟ್ ಮಾಡ್ಬಾರ್ದು, ಅವ್ರ ಇಂಟ್ರೊಡಕ್ಷನ್ ಅವ್ರ ಹತ್ರನೇ ಕೇಳೋಣ. ಐಸಿರಿ ಅವರು. ಸೊ ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಐಸಿರಿ ಶರ್ಮಾ. ಬೇಸಿಕಲಿ ರ್ಯಾಪರ್, ಲಿರಿಸಿಸ್ಟ್, MBA ಸ್ಟೂಡೆಂಟ್. ಸ್ವಲ್ಪ ಒಳ್ಳೆ ಹುಡುಗಿ, ಸದ್ಯಕ್ಕೆ ಸಿಂಗಲ್ ಬಿಕಾಸ್ ಮಾಡರ್ನ್ ಪ್ರೇಮಕ್ಕೆ ಮೈಲೇಜ್ ಕಮ್ಮಿ. ಓಕೆ, ನೈಸ್. ವೆಲ್ಕಮ್ ಟು ದ ಶೋ. ಓಕೆ, ಸಂದೇಶ್, ನಮ್ಮ ಸಂದೇಶ್ ಆಚಾರ್ಯ. ಎಸ್, ಸಂದೇಶ್ ಆಚಾರ್ಯ ಕುಂದಾಪುರದಲ್ಲಿ ಹೆಚ್ಚಿನವರಿಗೆ ಗೊತ್ತಿರಬಹುದು. ಚೆನ್ನಾಗಿ ವಿಡಿಯೋಸ್ ಎಲ್ಲ ಮಾಡಿ ಹಾಕ್ತಾ ಇರ್ತಾರೆ. ಸೊ ನಿಮ್ಮ ಇಂಟ್ರೊಡಕ್ಷನ್ ನಮ್ಮ ಜನಗಳಿಗೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇನ್ಸ್ಟಾಗ್ರಾಮ್ ಕಂಡಿರ್ಕೋ ಸಾಕು ನನ್ನನ್ನ. ಅದೇ PG ಅದು ಇದೆಲ್ಲ ಮಾಡ್ತಿರ್ತೆ. ಅದ್ ಬಿಟ್ರೆ ಕೆಲ್ಸ ಬಂದ್ರೆ ಬೆಂಗಳೂರು ಏರ್ಪೋರ್ಟ್ ಆಗಿದ್ದೆ. ಸದ್ಯಕ್ಕಷ್ಟೇ ಇನ್ಕಮ್ ಇನ್ನೆಂತ ಮಾಡ್ತೀರಿ? ಇನ್ನೆಂತ ಬರ್ತಂದ್ರೆ ಎಲ್ಲ ವಿಡಿಯೋ ಬರ್ತಿರುತ್ತೆ, ಎಲ್ಲ ಕಾಣ್ಲಕ್ಕೆ. ಸಂದೇಶ್ ಆಚಾರ್ಯ. ಎಸ್, ವೆಲ್ಕಮ್ ಟು ದ ಶೋ ಸಂದೇಶ್. ಓಕೆ, ನವೀನ್. ನಾನ್ ನವೀನ್ ಅನ್ಕೊಂಡು ಕುಂದಾಪುರ ಲೆಕ್ಕ ಮನಿ ಓದೆಲ್ಲ ಊರಾಗೆ ಅಡಿಕೆ ಬೆಂಗಳೂರು ಬಂದ್ ಬೇರೆಯವ್ರ ದುಡ್ಡು ಲೆಕ್ಕ ಹಾಕುತ್ತೆ, ಅಂದ್ರೆ ಅಕೌಂಟ್ಸ್ ಜೊತೆಗೆ ಫ್ಯಾಷನ್ ಆಗಿ ವಿಡಿಯೋ ಮಾಡ್ತಿದ್ವಿ. ಗಮ್ಮತ್ತಿ ವಿಡಿಯೋ ಮಾಡೋದು. ಎಲ್ಲರೂ ನವೀನ್ ಕುಂದಾಪುರ ಇನ್ಸ್ಟಾಗ್ರಾಮ್ ಐಡಿ ಹಾಕ್ತೆ. ಓಕೆ, ವೆಲ್ಕಮ್ ಟು ದ ಶೋ ನವೀನ್. ಸೊ ನಿಮ್ಗೆ ಸ್ವಲ್ಪ ಐಡಿಯಾ ಇರ್ಬೋದು, ಬಿಕಾಸ್ ನಾನು ಜಾಸ್ತಿ ಎಪಿಸೋಡ್ಸ್ ಎಲ್ಲ ಇನ್ನು ಪೋಸ್ಟ್ ಮಾಡ್ಲಿಲ್ಲ. ಸೊ ಫಸ್ಟ್ ರೌಂಡ್ ಏನು ಅಂತ ನಾನೇ ಹೇಳ್ಬಿಡ್ತೀನಿ. ಓಕೆನಾ ನವೀನ್? ಎಂತ ನರ್ವಸ್ ಆಯ್ತಾ? ಸರಿ ಸರಿ, ಓಕೆ. ನಮ್ದು ಈಚೆ ಕಡೆಯಿಂದ ಫುಲ್ ಡೈಲಾಗ್ಸ್ ಮೇಲೆ ಡೈಲಾಗ್ ಕನ್ನಡ ನಾವ್ ಬಾಯ್ಬಿಟ್ಟು ಯಾರು ಕೇಳ್ತೀರ ಮತ್ತೆ ನಾನ್ ತೆಗೆದು ನಂಗೆ ನಗಡೆ ನೋವು ಸ್ಟಾರ್ಟ್ ಆಗ್ತದೆ. ಓಕೆ, ಫೈನ್. ಫಸ್ಟ್ ರೌಂಡ್ ಸ್ಟಾರ್ಟ್ ಮಾಡುವ. ಫಸ್ಟ್ ರೌಂಡ್ ಹೆಸರು ಏನು ಅಂತಂದ್ರೆ ರೆಸಿಪಿ ಪಜಲ್. ರೆಸಿಪಿ ಪಜಲ್ ಏನು ಅಂತಂದ್ರೆ ನಾನು ನಿಮ್ಗೆ ರಿಡಲ್ಸ್ ಕೇಳ್ತೀನಿ, ಅವ್ರ ಒಗಟುಗಳು ಕೇಳ್ತೀನಿ. ಇದು ನಾರ್ಮಲ್ ಒಗಟಲ್ಲ, ಫುಡ್ ರಿಲೇಟೆಡ್ ಒಗಟು. ಸೊ ನಾನು ಒಗಟು ಕೇಳಿದಾಗ ಅದಲ್ಲೇ ಸೈಡಲ್ಲಿ
ಈ ತರ ನಾನು ಒಗಟುಗಳು ಕೇಳಿದಾಗ ನಿಮಗೆ ತಲೆಯಲ್ಲಿ ಯಾವ ಫುಡ್ ಮೊದಲು ಬರುತ್ತೆ ಅದನ್ನ ನೀವು ಹೇಳ್ಬೇಕು. ಅದಕ್ಕಿಂತ ಮುಂಚೆ ನಿಮ್ಮ ಫೇವ್ರೆಟ್ ಡಿಶ್ ನನಗೆ ಗೊತ್ತಾಗ್ಬೇಕು. ಐಸಿರಿ, ನಿಮ್ ಫೇವ್ರೆಟ್ ಡಿಶ್ ಏನು? ಮಸಾಲೆ ದೋಸೆ. ಮಸಾಲೆ ದೋಸೆ. ಓಕೆ. ನಮ್ದು ಕುಂದಾಪುರ ಮುಸ್ಲಿಂ ಬಿರಿಯಾನಿ. ಮುಸ್ಲಿಂ ಬಿರಿಯಾನಿ ಗೊತ್ತಿಲ್ಲ ಮರ. ಮುಸ್ಲಿಂ ಬಿರಿಯಾನಿ ಗೊತ್ತಿಲ್ಲ ನಿಮ್ಗೆ? ತಿಂದು ಕಾಣ ಅನ್ಸಲ್ಲ. ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಮುಸ್ಲಿಂ ಬಿರಿಯಾನಿ ಅಂದ್ರೆ ಅಲ್ಲಿ ಆ ತರ ಮಾಡಿದ್ರೆ ಎಲ್ಲಿ ಸಿಕ್ಕುದಿಲ್ಲ. ಸಿಗದೆ ಮುಸ್ಲಿಂ ಸಿಗಲ್ಲ. ಮುಸ್ಲಿಂ ಮಾಡೋ ಬಿರಿಯಾನಿ ಮುಸ್ಲಿಂ ಬಿರಿಯಾನಿ ರೆಸಿಪಿ ಬೇರೆ ತರ ಅದು. ಅಂದ್ರೆ ಮುಸ್ಲಿಂ ಮನೆ ಸಿಕ್ಕದು. ಮನಸ್ಸು ಓಕೆ ಓಕೆ ಓಕೆ. ಅಂದ್ರೆ ಅದು ಅವ್ರದ್ದು ಪ್ರೋಗ್ರಾಮ್ ಇರುತ್ತಲ್ಲ, ಅವ್ರದ್ದು ಶೇರ್ ಮಾಡೋದು ಏನಾಯ್ತು ಆ ಟೈಮ್ ಕೊಡ್ತಾರಲ್ಲ, ಅದು ನೆಕ್ಸ್ಟ್ ಲೆವೆಲ್. ಒಂದು ತುಂಬಾ ಚೆನ್ನಾಗಿ ಫ್ಲೇವರ್ ಇರುತ್ತೆ. ಅವ್ರು ಮಾಡ್ದಂಗ್ ಮತ್ತೆ ಎಲ್ಲೂ ಮಾಡುದಿಲ್ಲ ಆತರ. ಓಕೆ. ಸೊ ನೀವೇ ಚೂಸ್ ಮಾಡಿರೋ ವರ್ಡ್ ಇದನ್ನೇ ಇಟ್ಕೋಬೇಕು. ಇದು ನಿಮ್ ಬಜಾರ್ ಆಗಿರುತ್ತೆ. ಮುಸ್ಲಿಂ ಬಿರಿಯಾನಿ ಅಂತ ಓಕೆ ಓಕೆ. ಬೇಡ, ನೀವು ಬಿರಿಯಾನಿ ಅಂತ ಹೇಳಿದ್ರೆ ಸಾಕು. ಸರಿ ಸರಿ. ಓಕೆ, ನಿಮ್ದು? ನಮ್ದು ನಾನ್ ವೆಜ್ ಎಲ್ಲದು. ಎಂತ ನಾನ್ ವೆಜ್ ಅಂತ ಹೇಳಿ ತೊಂದ್ರೆ ಇಲ್ಲ. ನೀರ್ ದೋಸೆ, ನೀರ್ ದೋಸೆ. ಕೋಳಿ ಸುಕ್ಕ, ಕೋಳಿ ಸುಕ್ಕ. ಕಾಂಬರ್ಗೆ ಬಾಯಿ ನೀರ್ ಬರ್ಕ ಗೊತ್ತಾಯ್ತಾ? ಹಂಗೆ ಒಂದೇ ಡಿಫ್ರೆಂಟ್. ಕೋಳಿ ಸುಕ್ಕ. ಕೋಳಿ ಹಾ ಸುಕ್ಕ ಅಂತ. ಹಾ, ಕೋಳಿ ಸುಕ್ಕ. ನಮ್ದು ಕಂಟೆಸ್ಟೆಂಟ್ಸ್ ಅವ್ರ ಗೆಸ್ಟ್ ಯಾರೆಲ್ಲ ಬರ್ತಾರ ಅವ್ರಿಗೆ ಎಲ್ಲರಿಗೂ ನಾನ್ ವೆಜ್, ಜನರಲಿ ನಾನ್ ವೆಜ್ ಅಂದ್ರೆ ಇಷ್ಟ. ಆ ತರದವರೆಲ್ಲ ಪ್ಯೂರ್ ವೆಜ್ ಅಲ್ಲ. ನಿಮ್ಮಿಂದಾಗಿ ನಾನು ಇವತ್ತು ವೆಜ್ ಇಡಬೇಕಾಯ್ತು. ಒಬ್ಬ ಮಗ ಬೆಲೆ ಇಲ್ಲ. ಊಟ ಕೊಡ್ಸೋಣ. ಇವ್ರು ಬಿಟ್ರೆ ಇವರು ಮಾತಾಡದೇ ಇರೋದು. ನಾನು ಫಸ್ಟ್ ರೌಂಡ್ ಸ್ಟಾರ್ಟ್ ಮಾಡ್ತೀನಿ. ಸೊ ನಮ್ಮ ಕಿಚನ್ ಕನ್ಫ್ಯೂಷನ್ ನ ಮೊದಲನೇ ಪ್ರಶ್ನೆ, ಫಸ್ಟ್ ಕ್ವೆಶನ್ ಎಲ್ಲ ಕೇಳಿಸ್ಕೊಳ್ಳಿ ಕಿವಿ ಇಟ್ಟು. ಬಿಳಿಯಾಗಿ ಗೋಳಾಕಾರವಾಗಿ ಕುಳಿತಿರುವೆ, ಆವಿಯಲ್ಲಿ ಬೇಯಿಸಿ ಸವಿ ತೋರಿಸುವೆ, ಇಡ್ಲಿ ಅಲ್ಲ ಹೋಲಿಕೆ ಸರಿ, ಕರಾವಳಿ ಮನೆಗಳಲ್ಲಿನ ಬೆಳಗಿನ ಸಿರಿ. ನಿಮ್ಮ ಬಜರ್ ಹೇಳಿ, ಫಸ್ಟ್ ಹೇಳ್ಬೇಕು. ನೀರ್ ದೋಸೆ, ಪುಂಡಿ. ಕರೆಕ್ಟ್. ಗೊತ್ತೇ ಇಲ್ಲ. ಅಲ್ಲ, ಇದು ಇಲ್ಲ ಗೊತ್ತಿಲ್ಲ. ಬಿಳಿ ಉಂಡೆ ಗೊತ್ತಿರ್ಬೇಕು. ಉಂಡಿ ಕರ್ಗ ಪುಂಡಿ ಕರ್ಗ. ನಂಗೆ ಅದು ಪುಂಡಿ ಕರ್ಗ ಗೊತ್ತಲ್ಲ. ಪುಂಡಿ ಅಂತ ಅಭ್ಯಾಸ. ಉಂಡಿ ಕರ್ಗ ಹೆಸರು ಇಲ್ಲ, ಪುಂಡಿ. ಪುಂಡಿ ಅಂತ ಪುಂಡಿ ಅಂತ ಎಂತ? ಮಂಗಳೂರು ಕಡೆ ಎಲ್ಲ ಪುಂಡಿ ಅಂತಾರೆ. ಸ್ವಲ್ಪ ತುಳು ನಾವು ಕುಂದಾಪುರನೇ. ಅಮ್ಮ ಇತ್ತೀಚೆಗೆ ಗೊತ್ತಾಯಿಲ್ಲ. ನಾವು ಉಂಡಿ ಅಂತ ಹೇಳಿ. ಉಂಡಿ ಕರ್ಗ. ಪಾಪ ಇವ್ರು ತಿಂದೇ ಇಲ್ಲ ಅನ್ಸುತ್ತೆ. ತೊಂದ್ರೆ ನಿಮಗೋಸ್ಕರ ನೀವು ಎಲ್ಲ ಸೋಲೋ ನೆಕ್ಸ್ಟ್ ಎಲ್ಲ ಕಾಣ್ತೀನಿ. ನವೀನ್ ಅವ್ರಿಗೆ ಇವ್ರು ಒಳ್ಳೆ, ನಂಗೆ ಏನ್ ಫೀಲ್ ಆಗ್ತಿದೆ ಅಂತಂದ್ರೆ ಒಳ್ಳೆ ಸ್ಕೂಲ್ ಮಕ್ಕಳನ್ನ ಕೂಡ ಓಕೆ, 5 ಪಾಯಿಂಟ್ಸ್ ನವೀನ್ ಅವ್ರಿಗೆ. ಉಂಡಿ ಕರ್ಗ 5 ಪಾಯಿಂಟ್ಸ್ ಇರುತ್ತೆ. ನೆಕ್ಸ್ಟ್ ಕೂಡ ರೆಡಿ ಆಗಿರಿ. ಸೆಕೆಂಡ್ ಕ್ವೆಶನ್. ಹುಣಸೆ ಹಣ್ಣಿನ ಸವಿರುಚಿ, ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ, ದೇವರ ಪ್ರಸಾದವಾದರೂ ಸೈ, ಮದುವೆ ಮನೆಯಾದರೂ ಜೈ, ಅನ್ನದಿಂದ ಮಾಡಲ್ಪಟ್ಟಿರುವೆ, ದಕ್ಷಿಣ ಭಾಗದವಳು ನಾನು, ಊಹಿಸಿ ನೋಡಿ ನನ್ನನ್ನು. ಬಜರ್ ದೋಸೆ. ದೋಸೆ ಊಟ ಅಂದ್ರೆ ಅದು ನಮ್ ಕಡೆ ಮಾಡ್ತಾರೆ. ಊಟ ಹಾ. ಯಾವ ಲ್ಯಾಂಗ್ವೇಜ್? ಬಿರಿಯಾನಿ. ಬರ್ತೀನಿ ನಾ ನಿಮ್ಗೆ. ಆನ್ಸರ್ ಅಲ್ಲ ಅದರಿ. ಬಿರಿಯಾನಿ, ಸತ್ನನ್ ಕರಿ ಹೊಸದು, ಸತ್ಯನಾರಾಯಣ ಕಥೆ ಪ್ರಸಾದ ಅನ್ನದಿಂದ ಮಾಡ್ತಾರ. ಮುಂಚೆನಿಂದ ಮಾಡ್ತಾರ. ಗೋಶಾಲೆ ಹೋಗುದಾ? ಓ ಅನ್ನ ಇತ್ತಲ್ಲ, ಸಾರಿ. ಇದು ನೀವು ಹೇಳಿದ್ರೆ ಪೋಟ. ಊಟ. ಗೂಗಲ್ ಏನಾದ್ರು ಮಾಡಿ. ಲ್ಯಾಂಗ್ವೇಜ್ ಬೇರೆ ಅದು. ಇಲ್ಲ ಕನ್ನಡ. ಕ್ವೆಶ್ಚನ್ ಅಂತ ಆನ್ಸರ್. ಇನ್ನೊಂದ್ಸಲ ಕ್ವೆಶನ್ ಅಲ್ಲ. ಅದು ದೇವರ ಪ್ರಸಾದವಾದರೂ ಸೈ, ಮದುವೆ ಮನೆಯಾದರೂ ಜೈ, ಅನ್ನದಿಂದ ಮಾಡಲ್ಪಟ್ಟಿರುವೆ, ದಕ್ಷಿಣ ಭಾಗದವಳು ನಾನು, ಊಹಿಸಿ ನೋಡಿ ನನ್ನನ್ನು. ದೋಸೆ. ಪುಳಿಯೋಗರೆ. ಎಸ್, ನಂಗೆ ಗೊತ್ತಿತ್ತು ಮಾರೆ. ನೀವು ಬಿರಿಯಾನಿ ನೆನಪು ಮಾಡ್ಕೊಂಡು ಪುಳಿಯೋಗರೆ ಅದೇ ಮಿಸ್ ಆದ. ಐಸಿರಿ. ಮಾಡಿರಿ ಚಪ್ಪಾಳೆ. ಹೊಡಿಯೋ ಜಪ ಅದೇ ನಂದ ಕ್ವಶನ್ ಅದು. ಸ್ವಲ್ಪ ಉರಿತು. ಓ, ನಂಗೆ ಗೊತ್ತಿತ್ತಲ್ಲ. ನೆಕ್ಸ್ಟ್ ನಿಮಗೆ. ಯಾರು ಹೇಳ್ಕಿಲ್ಲ. ನೆಕ್ಸ್ಟ್ ಸಂದೇಶಕ್ಕೆ ಯಾರು ಯಾರು ಕೊಡಲ್ಲ. ಹಾಗೇನಿಲ್ಲ, ಎಲ್ರು ಹೇಳಿ. ಓಕೆ, ಮೂರನೇ ಪ್ರಶ್ನೆ. ಇವಾಗ 2 ಕ್ವೆಶನ್ ಕೇಳಿ ನಿಮ್ಗೆ ಗೊತ್ತಾಗಿರ್ಬೋದು, ಇದು ಬೆಳಗ್ಗೆ ಮಾಡೋ ತಿಂಡಿ ತರ. ಇದು ಸ್ವಲ್ಪ ಮೂರನೇ ಕ್ವೆಶನ್ ಅದಕ್ಕೆ ರಿಲೇಟೆಡ್. ಕ್ಲೂ ಕೊಟ್ಬಿಟ್ಟಿದ್ದೀನಿ.
ಆನ್ಸರ್ ನೀವು ಗೆಸ್ ಮಾಡಿ. ಓಕೆ, ಮೂರನೇ ಕ್ವೆಶನ್. ಬಂಗಾರದ ಬಣ್ಣ ವೃತ್ತದ ರೂಪ, ಮಧ್ಯದಲ್ಲಿ ರಂಧ್ರ ನೋಡಲು ಸ್ವರೂಪ, ಬೇಳೆ ಹಿಟ್ಟು ಸೇರಿಸಿ ಎಣ್ಣೆಯಲ್ಲಿ ಬಿಡಿ. ಹೇಳಿ. ವಡ ವಡ ನನ್ ಕ್ವೆಶನ್ ಬೇಡ ಅದೇ ಬೇಡ. ನೀರ್ ದೋಸೆ. ಏ, ವಡ ಅದಲ್ಲ, ವಡ 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 ಅನ್ನ ಹೋಟ್ಲು ವಡ ತಿಂದ. ಹೋಟ್ಲು ಅಂತಿಲ್ಲ. ಹೋಟ್ಲು ವಡ ಅಂತ ತಿಂದ ಅಂತ್ಯ. ಇಲ್ಲ ಇಲ್ಲ, ವಡ ವಡ ಅಂದ್ರೆ ಹೋಟ್ಲು ಎಂತ ಅಂತ. ನಾನು ವಡ ಅಷ್ಟೇ. ಬಿಕಾಸ್ ಅದು ಎಂತಕ್ ನಾನು ಪಾರ್ಟ್ ಮೆನ್ಷನ್ ಮಾಡಿದೆ ಅಂತ ಸ್ವಲ್ಪ ಗೊತ್ತಾಗ್ಲಿ. ಅಷ್ಟೇ ಅಷ್ಟೇ. ಓಕೆ, ನಾನು ಫುಲ್ ಕ್ವೆಶನ್ ಕೇಳಿಲ್ಲ. ಕಿತ್ತಿ ವಡ ಅದೇ. ಕ್ವೆಶನ್ ಕೇಳಿಲ್ಲ, ಬಂದ್ಬಿಟ್ಯೋ. ಲಾಸ್ಟ್ ಹೇಳಿ ಬಿಡ್ತೀನಿ. ಕಾಯಿ ಚೂರು ಬೇಕಿದ್ದರೆ ಸೇರಿಸಿ, ಆದರೆ ಈಗ ನನ್ನನ್ನು ಊಹಿಸಿ. ಇದು ಕ್ವೆಶನ್ ಕೇಳಲೂ ಇಲ್ಲ. ವಡನೆ ವಡನೆ ಅಲ್ಲ. ಫಸ್ಟ್ ಕಂಪ್ಲೀಟ್ ಆಗ್ಬಿಟ್ಲ ಅಂತ ಕೇಳ್ತಾರೆ. ಹಂಗೆ ಸ್ಪೆಷಲ್. ಓಕೆ, ನಮ್ಮ ಸಂದೇಶ್ ಅವರಿಗೆ 5 ಪಾಯಿಂಟ್ ಸಿಕ್ಕಿದೆ. ಕಂಗ್ರಾಚುಲೇಷನ್ಸ್. ಬಂದೆ. ಓಕೆ, ನಂಗೆ 1 ರೌಂಡ್ ಮುಗಿಸ್ಬೇಕಾದ್ರೆ ಯಪ್ಪ ಸಾಕಾಯ್ತು. ಓಕೆ, ಬಟ್ ಎಂಡ್ ಆಫ್ ಫಸ್ಟ್ ರೌಂಡ್ ನವೀನ್ ಅವ್ರಿಗೆ 5, ಸಂದೇಶ್ ಅವ್ರಿಗೆ 5 ಅಂಡ್ ನಮ್ಮ ಐಸಿಡಿ ಅವರಿಗೆ 5. ಸೆಕೆಂಡ್ ರೌಂಡ್ ಹೋಗುವ. ಪಾಪ ಅಡ್ಡಿಲ್ಲ, ನಮ್ಗೇನ್ ಪ್ರಾಬ್ಲಮ್ ಇಲ್ಲ. ನಿಂಗೆ ಆಯ್ತಾ? ಏನೋ ಪ್ರಾಬ್ಲಮ್. ಓಕೆ, ನಮ್ಮ ಎರಡನೇ ರೌಂಡ್ ಹೆಸರು ಕಿಚನ್ ಕನ್ಫ್ಯೂಷನ್. ಕಿಚನ್ ಕನ್ಫ್ಯೂಷನ್ ಅಂತ ಏನು ಅಂತಂದ್ರೆ, ನಾನು ನಿಮ್ಗೆ ಕೆಲವೊಂದು ಫೋಟೋಸ್ ತೋರಿಸ್ತೀನಿ, ಅದನ್ನ ನೋಡಿ ಯಾವ ತರಕಾರಿ ಅಂತ ಗೆಸ್ ಮಾಡ್ಬೇಕು. ಯಾಕೆ ಗೊತ್ತಾ, ನಿಮ್ ಸ್ವಲ್ಪ ಈಸಿ ರೌಂಡ್ ಇಟ್ಟಿದ್ದೀನಿ, ಬಟ್ ಇಟ್ ವಿಲ್ ಬಿ ಆಲ್ಸೋ ಪಜಲ್ ಆಗಿರುತ್ತೆ ಇದು. ಅಂದ್ರೆ 2-3 ಏನೋ ಪಿಕ್ಚರ್ಸ್ ನೋಡಿ ಇದು ಯಾವ ತರಕಾರಿ ಅಂತ ಗೆಸ್ ಮಾಡ್ಬೇಕು. ಆಮೇಲೆ ತೋರಿಸ್ತೀನಿ, ನಿಮಗ್ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನೀವೆಲ್ಲ ಕಿಚನ್ ಹೋಗೋರ? ಹೋಗ್ತೀವಿ, ಬಟ್ ಕಿಚನ್ ಅಲ್ಲಿ ತರಕಾರಿ ಇಲ್ಲ. ತರಕಾರಿ ಇಲ್ವಾ? ರೆಡಿಮೇಡ್ ಪಲಾವ್. ರೆಡಿಮೇಡ್ ಪಲಾವ್, ರೆಡಿಮೇಡ್ ಪ್ಯಾಕೆಟ್ ಅಲ್ಲ. ರೆಡಿಮೇಡ್ ಅದು ನಾನ್ ವೆಜ್. ವೆಜ್ ತರಕಾರಿಯ ಸಂಬಂಧ ನೀವು ಹೋಗ್ತೀರಾ? ಕಮ್ಮಿ. ಹಾ, ಓಕೆ, ಫೈನ್. ತರಕಾರಿ ತೋಟ ಇದೆ. ಅದಕ್ಕೆ ನಾನ್ ನಿಮ್ಗೆ ಸ್ಪೈಸಸ್ ಎಲ್ಲ ತೋರ್ಸಕ್ ಹೋಗಿಲ್ಲ, ಬಿಕಾಸ್ ಯು ಮೈಟ್ ನಾಟ್ ನೋ ಅಂತ. ಇವಾಗ ನಿಮ್ಗೆ ತೋರಿಸ್ಬಿಡ್ತೀನಿ. ನನ್ ಬಜರ್ ಕಂಟಿನ್ಯೂ ಆಗುತ್ತೆ ಅವಾಗ ಹೇಳಿದನ್ನ. ಕೊಡಿ ಸುಕ್ಕ. ಓಕೆ, ಅಂಡ್ 5 ಪಾಯಿಂಟ್ ಸಿಗುತ್ತೆ ಒಂದ್ ಕರೆಕ್ಟ್ ಆನ್ಸರ್ಗೆ. ಓಕೆ, ಲೇಟ್ ಮಾಡೋದ್ ಬೇಡ, ಸ್ಟಾರ್ಟ್ ಮಾಡೋಣ. ಒಂದ್ ಸ್ವಲ್ಪ ವೈಟ್. ತರಕಾರಿ ಹೆಸರು ಎಸ್ ನೋಡಿ. ಮಿರಿಂಡ. ಇಂಗ್ಲಿಷ್ ಆಗಿತ್ತಲ್ಲ? ಇಂಗ್ಲಿಷ್ ಆಗಿತ್ತಲ್ಲ? ಇಂಗ್ಲಿಷ್ ಕನ್ನಡ ಇಂಗ್ಲಿಷ್ ಆಗಿತ್ತಲ್ಲ? ಇಂಗ್ಲಿಷ್ ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಇಂಗ್ಲಿಷ್ ಅಲ್ಲಿ ಇದ್ದದನ್ನ ನೀವು ಕಂಡು ಕೋಳಿ ಸುಕ್ಕ. ಆದ್ರೆ ಇಂಗ್ಲಿಷ್ ಆಗದ ಪಾಪ್ಕಿನ್. ಅಲ್ಲ, ನೀವು ಕನ್ನಡದಲ್ಲಿ ಹೇಳಿ, ತೊಂದ್ರೆ ಇಲ್ಲ. ಅದ್ ಗೊತ್ತಿಲ್ಲ ಇಂಗ್ಲಿಷ್ ಆಗ ಪಾಪ್ಕಿನ್. ನೀವ್ ಹೇಳ್ರಿ, ಬೇರೆಯವರು ಹೇಳ್ತಾರೆ ಇವಾಗ. ಹೇಳು ಮಗ, ನೀನ್ ಚೆನ್ನಾಗಿ ನಿಂಗೆ ಗೊತ್ತಾಯಿಲ್ಲ, ನಂಗೆ ಗೊತ್ತಾಯ್ತು. ಇದು ಏನೋ, ಈ ಚಿತ್ರ ಏನೋ? ಬೋರ್ವೆಲ್ ಕಿ ಎನ್. ಹಾ, ನಂಗೆ ಬೋರ್ವೆಲ್ ಗೊತ್ತಾಯ್ತು. ಏನ್ ಕರಿತೀವಿ? ಅದ್ ಏನ್ ಮಾಡ್ತಿದೀವಿ? ನೀರು. ಅದ್ರಲ್ಲಿ ಏನ್ ಮಾಡ್ತಿದೀವಿ? ಪಂಪ್. ಹಾ, ಹೇಳಿ 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 ಹೇಳಿ. ಕರೆಕ್ಟ್. ಓಕೆ, ದೋಸಾ ಪಂಕಿನ್. ಕರೆಕ್ಟ್. ನಾನೆಂತದ್ದು ನೀವು ಪಾಪ್ಕಿನ್ ಏನು ಕೇಳಿ ಹಿಂಬದಿಂದ ಹೇಳ್ಕೊಂಡ್ ಮಾಡಿ ಮತ್ತೆ? ಕನ್ನಡದಲ್ಲಿ ಕುಂಬಳಕಾಯಿ ಅಂತ ಅಂತಿದ್ರೆ ಅದು ಕುಂಬಳಕಾಯಿ ಅಂತ ಯಾರು ಹೇಳಿಲ್ಲ ಆಯ್ತಾ? ಹೇಳಿ ನೀವು. ಅದೇ ಅದೇ ಕನ್ನಡದ ಗಿಡಿ ಅಲ್ಲ, ಅದು ಆಲ್ರೆಡಿ ಎಡಿಟೆಡ್ ಅಂತ ಬಿಡ್ಬಿಡು. ನೀವು ನಿನ್ನೆ ಹೇಳಿದ್ರೆ ನಾನು ಚೇಂಜ್ 10 ಪಾಯಿಂಟ್ ಬಂತು. ನಿನ್ನೆ ಈ ತರ ಪ್ರೋಗ್ರಾಮ್ ಇತ್ತು, ನಾ ಕಲ್ತ್ಕೊಂಡವ್ರು ಬರ್ತಿದ್ದ. ಓಕೆ, ಹಾ. ಎಲ್ಲ ಈಸಿ ಇದೆ ಇರೋದು. ನಾವು ನಾವಿಬ್ರು ಒಬ್ರು ಇಲ್ಲ ಅಷ್ಟೇ. ಇವರೆಂತಿದ್ದು ಗ್ರೂಪಿಸಮ್. ಅಲ್ಲ, ಅವನಿಗೆ ನಾನು ವಿಷಯ ಅಂತ ನಾ ಅವನಿಗೆ ಹೇಳಿ ಕೊಡ್ಲ, ಹೇಳಿ ಕೊಟ್ಟು ನಿಂಗೆ ಗೊತ್ತಾಗ್ತಿತ್ತಲ್ಲ. ಗೆದ್ರೆ ಇಬ್ರು ಗೆಲ್ದೆ, ಇಬ್ರು ಗೆಲ್ಕ ಅವ್ಳು ಗೆಲ್ಲಿ. ಹಾ, ಅದು ಕರೆಕ್ಟ್. ಓಕೆ, ಐಸಿಡಿ ಅವರಿಗೆ 5 ಪಾಯಿಂಟ್ ಸಿಕ್ಕಿದೆ. ಇವಾಗ ನೆಕ್ಸ್ಟ್ ಕ್ವೆಶನ್. ಕುಂಬಳಕಾಯಿ. ನೆಕ್ಸ್ಟ್ ಕ್ವೆಶನ್. ಹಾ, ನೋಡಿ, ಇದುವರೆಗೆ ಗೊತ್ತಾಗದ್ ನಂಗೆ ಡೌಟ್, ಹುಡುಗರಿಗೆ ಗೊತ್ತಾಗದ್ ಡೌಟ್, ಬಟ್ ಸ್ಟಿಲ್ ಇಂಗ್ಲಿಷ್ ಕಷ್ಟ ಇದ್ ಮಾರೆ. ಅಲ್ಲ, ಇದು ಕನ್ನಡದಲ್ಲೂ ನನಗೇನ್ ಹೇಳ್ತಿರೋ ಗೊತ್ತಿಲ್ಲ. ನಾರ್ಮಲಿ ನಾವ್ ಇದನ್ನ ಇದೇ ಹೇಳ್ತೀವಿ. ಇಂಗ್ಲಿಷ್ ನಾವು ಓಕೆ, ದೋಸೆ, ಬ್ರಾಕ್ಲಿ. ಯಸ್. ಆಯ್ತು, ಇನ್ನು ಕೊಹ್ಲಿ ಇದ್ದಾರೆ. ಅಲ್ಲ, ಬ್ರಾಕ್ಲಿ ಅಂದ್ರೆ ಅಂತ. ಬ್ರಾಕ್ಲಿ ಅಂದ್ರೆ ಅದೊಂಥರ ಗೊತ್ತಿಲ್ವಾ? ಇದು ಕ್ಯಾಪ್ ಇದೆ ಅಂತ ಅನ್ಸುತ್ತೆ. White sauce ಪಸ್ತ. ಗ್ರೀನ್ ಕಲರ್ ಆಗಿರುತ್ತೆ. ಅದಕ್ಕೆ. ಅವ್ರ ಕೋಳಿ ಚಿತ್ರ ಹಾಕಿ ನಿಮ್ಗೆ ಹೇಳ್ತಿದ್ದಿಲ್ಲ. ಓಕೆ, ಮೂರನೇ ರೌಂಡ್ ಅಲ್ಲ, ಮೂರನೇ ಕ್ವೆಶನ್ ಹೋಗುವ. 5 15 15 ಲೆಕ್ಕ ಗೊತ್ತಿಲ್ಲ ನಿಂಗೆ.
ಓಕೆ ಲಾಸ್ಟ್ ಕ್ವೆಶನ್ ಮೇ ನಾಟ್ ಬಿ ದ ಲಾಸ್ಟ್ ಆಲ್ಸೋ. ನೋಡುವ, ಇದು ಸ್ವಲ್ಪ ವಿಚಿತ್ರ ಇತ್ತು. ನಾನ್ ಆಕ್ಚುಲಿ ಅನ್ಕೊಂಡಿದ್ದೆ ಇದೆಲ್ಲ ಈಸಿ, ತುಂಬಾ ಈಸಿ ಆಯ್ತು ಅಂತ. ನಮ್ಗಲ್ಲ ಎಕ್ಸಾಕ್ಟ್ ಪಾಯಿಂಟ್ ಆಫ್ ನೋಟ್ ಲಿಫ್ಟಿಕ್ ಲಿಫ್ಟಿಕ್ ಕ್ಲಾಸ್ ತುಟಿ ಎಲ್ಲ ಹೊಡೆದ ಇದಂತದ ಇದ್ ಮಾತ್ರ ಫುಲ್ಲ. ನಾನು ಕ್ಲೂ ಕೊಡ್ಲಾ? ಹಾ. ಈ ಪಾರ್ಟಿಗೆ ಏನ್ ಹೇಳ್ತೇವೆ ಇಂಗ್ಲಿಷ್ ಅಲ್ಲಿ? ಹಾ, ಅಷ್ಟೇ ಸರ್. ಕಮ್ಮ 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 ಇದಕ್ಕೇನ್ ಯಾರು ಹುಡುಕಾಗ ಹೇಳಿದ್ರೆ ಯಾರು ಹುಡುಕಾಗ ಸೆಕೆಂಡ್. ಹಾ, ಚೇರ್. ಬಟ್ ಅದ್ ಎಕ್ಸಾಕ್ಟ್ ಸೌಂಡ್ ಆಗಲ್ಲ, ನೀವು ಅದನ್ನ ಸ್ಪೀಡ್ ಆಗಿ ಹೇಳ್ತಿದ್ರೆ ಅದೇ ತರ ಸೌಂಡ್ ಆಗುತ್ತೆ. ಹಾ ಹಾ, ಕರೆಕ್ಟ್ 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 ಕರೆಕ್ಟ್. ಅದ್ರಲ್ಲಿ ಕೊಳಿಸುಕ ಹಾ, ಜಿಂಜರ್ 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 ಹೇಗಾಗತ್ತೆ? ಚಿಂಚರ್ ಅಂತಿದೆ, ಬಟ್ ಚಿಂಚರ್ 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 ಅಂತ ಗೊತ್ತಾಗುತ್ತೆ. ಹಿಂಗೆ ನೆಕ್ಸ್ಟ್ ಕಮ್ಮ ಸಂದೇಶ್ ಅವರು ಚಿಂಚರ್ 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 ನಾನು ಹೇಳಿಕೊಟ್ಟೆ ನಿಂಗೆ ವಿನ್ನರ್ ತಗೊಂಡು ಗೊತ್ತಾಯ್ತಲ್ಲ. 10 ಪಾಯಿಂಟ್ಸ್ ಫೈನಲಿ. Yeah. ಥ್ಯಾಂಕ್ ಗಾಡ್, ಸ್ವಲ್ಪ ಆದ್ರೂ ಕಾಂಪಿಟೇಷನ್ ಇದೆ ಅಂತ ಆಯ್ತು. ಓಕೆ, ತರಕಾರಿ ಹಾಕೋದು ಒಂಚೂರು ಕಷ್ಟ ಅಷ್ಟೇ ಅಷ್ಟೇ. ನೆಕ್ಸ್ಟ್ ಒಂದು ತೋರಿಸ್ತೀನಿ, ನೆಕ್ಸ್ಟ್ ಒಂದು ಪಿಕ್ಚರ್ ತೋರಿಸ್ತೀನಿ. ಸೊ ಇದು ಅಡಿಷನಲ್ ಆಡ್ ಆನ್ ಮಾಡ್ತಿದ್ದೀನಿ. ನಾರ್ಮಲಿ 3 ತೋರಿಸ್ತಿದೆ, ಇವಾಗ 4ನೇ ಫೋಟೋ ತೋರಿಸ್ತೀನಿ. ಗೋ ಹೆಡ್. ಕೊಳಿಸುಕ ಮಶ್ರೂಮ್. ಕರೆಕ್ಟ್. ಓ ಓಕೆ, ಹಂಗೆ ಇವಾಗ ಕೇಳ್ಬೇಕು. ಏನು 15 5 5 5 ಅಲ್ಲಿ ಒಂದು ಇಲ್ಲೆರಡು ಇಲ್ಲೆರಡು ಹಾ. 15. ಓಕೆ ನೀಲಿ ತೋರ್ತಾ ಇದ್ದೀನಿ. ಓಕೆ, ನಮ್ಮ ಕಿಚನ್ ಕನ್ಫ್ಯೂಷನ್ ರೌಂಡ್ ಅಲ್ಲಿ ರೌಂಡ್ ಮುಗೀತು. ಇವಾಗ ಬೈ ದ ಎಂಡ್ ಆಫ್ ಸೆಕೆಂಡ್ ರೌಂಡ್, ಫಸ್ಟ್ ರೌಂಡ್ ಅಂಡ್ ಸೆಕೆಂಡ್ ರೌಂಡ್ ಪಾಯಿಂಟ್ಸ್ ನ ಕೌಂಟ್ ಮಾಡಿದ್ರೆ ನಮ್ಮ ನವೀನ್ ಅವರು 15 ಪಾಯಿಂಟ್ಸ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಸಂದೇಶ್ ಅವರು 5 5 ಪಾಯಿಂಟ್ಸ್ ಅಲ್ಲಿದ್ದಾರೆ. ಐಸಿರಿ ಅವರು 15. ಓಕೆ, ಟೈ ಆಗಿದೆ, ಬಟ್ ಸ್ಟಿಲ್ ನಿಮ್ಗೆ ಇನ್ನು ಚಾನ್ಸ್ ಇದೆ. ಲಾಸ್ಟ್ ರೌಂಡ್ ಗೆ ವಿ ಹ್ಯಾವ್ 10 ಪಾಯಿಂಟ್ಸ್. ಇನ್ ಕೇಸ್ ನೀವು ವಿನ್ ಆದ್ರೆ ಟೈ ಆಗುತ್ತೆ, ವಿ ಕ್ಯಾನ್ ಗಿವ್ ಅ ಟೈ ಬ್ರೇಕರ್. ಯು ಸ್ಟಿಲ್ ಹ್ಯಾವ್ ದ ಚಾನ್ಸ್. ಸೊ ನಾವು ಗೆದ್ರೆ 25 ಆಗ್ತದ. ಹೌದು. ಅದೇ ನಾನು ಎತ್ಕೊ ಆದಿರ್ತೆ. ಓಕೆ, ನಮ್ಮ ಲಾಸ್ಟ್ ರೌಂಡ್ ಬಂದು ರುಚಿ ರಹಸ್ಯ. ರುಚಿ ರಹಸ್ಯ ಅಂತ ಏನು ಅಂತಂದ್ರೆ, ಕರೆಕ್ಟ್, ನೀವು ತಿಂದು ನೋಡಿ ಅದ್ರಲ್ಲಿ ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂತ ಹೇಳ್ಬೇಕು. ಓಕೆನಾ? ಸೊ ಬಿಕಾಸ್ ಐಸಿರಿ ಅವರು ವೆಜ್ ಆಗಿರೋದ್ರಿಂದ ನಾವ್ ಇವತ್ತು ವೆಜ್ ಇಟ್ಟಿದೀವಿ. ನಮ್ಮ ನವೀನ್ ಅವ್ರಿಗೆ ಕೇಳಿದ್ರೆ ನೀವು ವೆಜ್ ನಾನ್ ವೆಜ್ ಅಂತ, ಅವ್ರು ಹೇಳಿದ್ರು ನಾವು ವಾರದಲ್ಲಿ 7 ದಿನ ನಾನ್ ವೆಜ್, ಉಳಿದ ದಿನ ವೆಜ್ ಅಂತ. ಬಟ್ ಬ್ಯಾಡ್ ಲಕ್, ಏನು ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಆಮೇಲೆ ಸಿಕ್ಕ ತೆರಿಗೆ ಮಾಡ. ಓಕೆ, ಸೆಟಪ್ ಚೇಂಜ್ ಮಾಡುವನ? ಓಕೆ, ಗೆಸ್ಟ್ ಝೋನ್ ಕರಿತೀವಿ. ಗೆಸ್ಟ್ ಝೋನ್ ಕರಿತೀವಿ, ಒಬ್ರೊಬ್ರಾಗಿ ಬರ್ತೀರಾ, ಉಳ್ದವ್ರು ಹೊರಗ್ ವೇಟ್ ಮಾಡ್ತೀರಾ. ಓಕೆ, ನಾನ್ ನಿಮ್ಮನ್ನ ಕರಿತೀನಿ. ಅಲ್ಲಿ ತನಕ ಮತ್ತೆ ಸಿಗ್ತೀನಿ. ಹಾಸ್ಯದಲ್ಲಿ ಮಜಾ, ಆಟದಲ್ಲಿ ರಂಗು, ಮೊನ್ನೆಯಂತೆ ಸೌಹಾರ್ದ ಸೊಬಗು, ನಮ್ಮ ಜೊತೆ ಬನ್ನಿ ಸೇರಿ, ಎಂದು ಇಲ್ಲಿ ಉತ್ಸವ ಶುರು. ರುಚಿಗಮ್ಮತ್ತೆ ರುಚಿಗಮ್ಮತ್ತೆ, ಸುಸ್ಮಿತಾ ಸಾಲಿಗ್ರಾಮ ಜೊತೆಗೆ ಮಜಾ ಹಬ್ಬತ್ತೆ. ರುಚಿ ಗಮ್ಮತ್ನ 6ನೇ ಎಪಿಸೋಡ್ ನ 3ನೇ ರೌಂಡ್ ರುಚಿ ರಹಸ್ಯಕ್ಕೆ ನಿಮ್ಗೆ ಎಲ್ರಿಗೂ ಸ್ವಾಗತ. ಆಲ್ರೆಡಿ ಘಮ ಘಮ ಸ್ಮೆಲ್ ಬರ್ತಾ ಇದೆ, ನನಗೆ ತಿಂದ್ಬಿಡೋಣ ಅನ್ನಿಸ್ತಾ ಇದೆ. ಬಟ್ ನಮ್ಮ ಗೆಸ್ಟ್ ಆರ್ ಕಂಟೆಸ್ಟೆಂಟ್ ನಮ್ಮ ಐಸಿರಿ ಅವರು ಬರಲಿ, ಅವರು ತಿಂದು ಇಂಗ್ರೀಡಿಯೆಂಟ್ಸ್ನ ಗೆಸ್ ಮಾಡಲಿ. ಹಾಯ್ ಐಸಿರಿ, ಹಾಯ್. ಗೊತ್ತಾಗ್ತಿದ್ಯಾ ಏನು ಅಂತ? ನಮ್ಗೆ ಸಾಸಿವೆ ಕಪ್ಪು ವೈಟ್ ಉಪ್ಪು ಬಿಟ್ಟು ಇನ್ನೇನು ಗೊತ್ತಿಲ್ಲ ಅಡ್ಗೆಲಿ. ನನಗೆ ಇವರು ಮಾತಾಡ್ದಾಗೆಲ್ಲ ನಾನು ಆ ಅಂತ ಆಗ್ತೀನಿ, ಆಸ್ಟ್ರಕ್. ಬಟ್ ಸ್ಟಿಲ್ ಗೆಸ್ ಮಾಡುವ. ಗೆಸ್ ಮಾಡಿ. ಯಾ, ಅಡುಗೆ ಮಾಡಿ ಅವ್ರ Let's ಅಭ್ಯಾಸ go. ಇದೆಯಾ? ಅಡ್ಗೆ ಮಾಡಿ ತಿಂದು ಅಭ್ಯಾಸ ಇದೆ. ತಿನ್ನ ಅಭ್ಯಾಸ. ಓಕೆ, ತಿನ್ನಿ. ತುಂಬಾ ಘಮ ಘಮ ಸ್ಮೆಲ್ ಬರ್ತಾ ಇದೆ. ಓಕೆ, ಇದ್ರಲ್ಲಿ ಸೊ ಬೇಬಿ ಕಾರ್ನ್ ಇದೆ, ಬೇಬಿ ಕಾರ್ನ್, ಸೋಯಾ ಸಾಸ್ ಇರ್ಬೋದು, ಚಿಲ್ಲಿ ಸಾಸ್, ಟೊಮ್ಯಾಟೊ ಕೆಚಪ್, ಆಮೇಲೆ ಎಳ್ಳು ಇದೆ ವೈಟ್ ಕಲರು, ಆಮೇಲೆ ಇನ್ನೇನು ಮಸಾಲಾಸ್ ಇರ್ಬೋದು, ಪ್ರಾಬಬ್ಲಿ ಧನಿಯಾ ಪೌಡರ್, ಕೊರಿಯಂಡರ್ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಚಾಟ್ ಮಸಾಲ, ಗರಂ ಮಸಾಲ,
ಅದಿರ್ಬೋದು. ಜೊತೆಗೆ ಇದು ಆನಿಯನ್ ಏನಂತಾರೆ, ಆನಿಯನ್ದು ಇದಿರುತ್ತಲ್ಲ ದಟ್ ಗ್ರೀನ್ ಕಲರ್, ಅದ ಹೆಸರು ಗೊತ್ತಿಲ್ಲ ನನಗೆ. ಗ್ರೀನ್ ಕಲರ್ ಆನಿಯನ್ ಅಂತ ಹೇಳಿದ್ರು. ಆನಿಯನ್ದು ಹೂವ ಅಂತ ಅನ್ಸುತ್ತೆ ಹೆಸರು. ಸೊ ಅದೊಂದು. ಅದು ಬಿಟ್ಟು ಪ್ರಾಬಬ್ಲಿ ಇದೆಲ್ಲ ಹೇಳ್ಬೇಕಾ, ಕ್ಯಾರೆಟ್, ಬೀಟ್ರೂಟ್. ಆನಿಯನ್ ಇಲ್ಲ, ಕ್ಯಾರೆಟ್ ಬೀಟ್ರೂಟ್ ಇದೆ. ಯಾ ಅಷ್ಟೇ ಅಷ್ಟೇ. ಅಷ್ಟೇ. ಏನದು ಡಿಶ್ ನೇಮ್? ಇಷ್ಟೇ ಅಂತ ಅನ್ಸುತ್ತೆ. ಅವ್ರ So, yeah. ಏನಾದ್ರು ಇದ್ರೆ ಯು ಕ್ಯಾನ್ ಗೆಸ್. ಅಷ್ಟೇ, ಬೇಬಿ ಕಾರ್ನ್ ಹೇಳಾಗಿದೆ. ಅಷ್ಟೇ. ಓಕೆ, ಗುಡ್ ಜಾಬ್. Thank ಮತ್ತೆ you. ನೀವೇ ಕರೆಕ್ಟ್ ಆಗಿ ಹೇಳಿದೀರಾ ಅಥವಾ ತಪ್ಪಾಗಿ ಹೇಳಿದೀರಾ? Yeah, ಹೇಳಿ. ಯು ಕ್ಯಾನ್ ವೇಟ್, ವಿಲ್ ಶೋರ್ ಶೋರ್ ಕಾಲ್ ಯು. ಶೋರ್. ಓಕೆ, ನಮ್ಮ ಐಸಿರಿ ಅವರು ಗೆಸ್ ಮಾಡಿ ಹೋದ್ರು. ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಬರ್ತಿದ್ದಾರೆ, ನವೀನ್ ಕುಂದಾಪುರ. ಬನ್ನಿ. ಥ್ಯಾಂಕ್ಸ್. ನೋಡಿ ಏನು ಅಂತ ಗೊತ್ತಾಯ್ತಾ? ಇದು ಮೋಸ್ಟ್ಲಿ ಕ್ಯಾರೆಟ್ ಅನ್ಸುತ್ತೆ. Mo- ಇದು ಬೀಟ್ರೂಟ್ ಮೋಸ್ಟ್ಲಿ ಮೋಸ್ಟ್ಲಿ ಇದು ಬಾಳೆ ಎಲೆ ಅಲ್ವಾ? ಹೌದೌದು. ಹಾ, ತಟ್ಟೆಲಿ ಏನೇನಿದೆ ಎಲ್ಲದೂ ಹೇಳಿ. ಅಂಡ್ ಅದಕ್ಕೆ ಏನ್ ಹಾಕಿದ್ದಾರೆ ಎಲ್ಲ ಇದು ಬಿಟ್ಟು ಮತ್ತೆಲ್ಲ ಹೇಳ್ಬೇಕಲ್ಲ. ಅಲ್ಲ, ಇದು ತಿನ್ಬೋದು. ನಾವು ವೆಜ್ ತಿನ್ನೋದೇ ಇಲ್ಲ ಅಂತಿದ್ರು, ಬಟ್ ತಿನ್ನಿ, ಇಲ್ಲಾಂದ್ರೆ ಪಾಯಿಂಟ್ಸ್ ಹೆಂಗ್ ಸಿಗುತ್ತೆ? ಬೇಬಿ ಕಾರ್ನ್. ಓಕೆ, ಅದು ಒಂದೇ ಗೊತ್ತಿತ್ತು. ಮತ್ತೆ ಒಳ್ಳೇತಾ? ಹಾಗಾಗಿ ಟೇಸ್ಟ್ ಒಳ್ಳೇದು. ಟೇಸ್ಟ್ ಒಳ್ಳೇದು. ಬೇಬಿ ಕಾರ್ನ್ ಸಾಸ್ ಇತ್ತು. ಎಂತ ಸಾಸ್ ಅಂತ ಸ್ಪೆಸಿಫಿಕ್ ಆಗಿ ಹೇಳಿ. ಟೊಮೆಟೊ ಸಾಸ್. ಓಕೆ. ಸ್ವೀಟ್ ಅದು ಮಾಡೋದು. ಹ್ಮ್ ಇದೆಂತ ಗ್ರೀನ್ ಹ್ಮ್ ಇದಿತ್ತ ಎಂತದ ಇವ್ರಿಗೆ ಹೆಸರು ಎಂತದ್ದು ಗೊತ್ತಿಲ್ಲ. ಎಂತ ಗೊತ್ತಿಲ್ಲ, ಎಲ್ಲ ತಿಂದಿದ್ದೆ ಅದ್ರ. ಖಾರ ಇತ್ತು, ಮೆಣಸಿನ್ಕಾಯಿ ಹಾಕಿಲ್ಲ. ಮೆಣಸಿನ್ಕಾಯಿ, ಮೆಣಸಿನ್ಕಾಯಿ, ಮಿರ್ಚಿ ಇತ್ತು. ಅಷ್ಟೇ ಗೊತ್ತಾಗಿದಾ? ಇಟ್ಟು ಮೈದಾ ಹಿಟ್ಟು ಯೂಸ್ ಮಾಡಿರ? ನನಗ್ ಗೊತ್ತಿಲ್ಲ. ಮೈದಾ ಹಿಟ್ಟು ನಿಮ್ಗೆ ಗೊತ್ತಿಲ್ಲ, ನಮ್ ಕೆಮ್ದ ಈಗ ನೀವು ಜನ ನಾವೆಲ್ಲ ನೀವ್ ಹೇಳಿ ಕ್ಯಾಪ್ಚರ್ ಮಾಡ್ತೀವಿ. ಹಾ, ನಾವ್ ಹೌದು ಹೇಳಲ್ಲ, ಇಲ್ದನೂ ಹೇಳಲ್ಲ. ಎಂತವ ವೈಟ್ ಕಲರ್ ಕಾಳು ಗೊತ್ತು ನಂಗೆ. ಮತ್ತೊಂದು ತಿನ್ಬೇಕಲ್ಲ? ತಿನ್ ಲೈಕ್ ಟೇಸ್ಟ್ ಲೈಕ್ ಇಟ್. ಟೇಸ್ಟ್ ಒಳ್ಳೇತಾ? ಥ್ಯಾಂಕ್ ಯು. ಅದಲ್ಲಲ್ಲ ಒಂದು ತೊಂದರೆ ಹೇಳುವಂತಿತ್ತ ವೈಟ್ ಕಲರ್ ಅದು ಗೊತ್ತಿಲ್ಲ ಕಾಳು ಎಳ್ಳು ವೈಟ್ ಬೆಳಿ ಎಳ್ಳು. ಅಪ್ಪ ಫೈನಲಿ ಎಸ್ ಡನ್. ಎಳ್ಳು ಹೇಳಿದಕ್ಕೆ 100 ಪಾಯಿಂಟ್ಸ್ ಕೊಡಿ. ಜೈ ವಿನ್ನಲ್ಲ ಹಂಗಾರೆ. ನಂಗೆ ಎಂತ ಗೊತ್ತಿಲ್ಲ ಇದು. ಆಯ್ತಾ? ಲೈಕ್ ಇಟ್ ಮಾತ್ರ, ಟೇಸ್ಟ್ ಮಾತ್ರ ಲೈಕ್ ಇವ್ರು ಇಟ್. ತಿಂಬಕ್ ಬಂದದ, ಇವ್ರು ಗೆಸ್ ಮಾಡಕ್ ಬಂದದಲ್ಲ. ಎಂತ ಕಷ್ಟಪಟ್ಟು ಅವ್ರು ಎಂತ ಕಷ್ಟಪಟ್ಟು ಟೆಸ್ಟ್ ಮಾಡ್ಲಾ ಫಸ್ಟ್ ಮಾಡಿದವರು? ಅದನ್ನ ನಾವ್ ಮತ್ತೆ ಹೇಳ್ತೀವಿ, ನೀವು ಮತ್ತೆ ಡಿಸ್ಕಸ್ ಮಾಡಿ. ಅಂದ್ರೆ ತಿಂಬು ಬಂದ ಎಂತದ್ದು ಗೊತ್ತಿಲ್ಲ ಅದನ್ನ ಸುಮ್ಮನೆ ಕಣಿ. ನೀವು ಅಡಿಗೆ ಮಾಡ್ತೀರಾ ಅಂತಂದ್ರೆ ಮಾಡ್ತಾನ ನಾನು. ಚಿಕನ್ ಇದು ಎಂತ ಬೇಕಾದ್ರು ಬಿಡಿ, ತಿಂಬತ್ತಿ ಕೇಳ್ಬೇಡಿ ಅಂತ ತಿಂಬಕ್ ಬಿಡಿ ಅಷ್ಟೇ. ಎಣ್ಣೆಯಲ್ಲಿ ಕರ್ದಿದ್ದಾರೆ. ಎಣ್ಣೆ. ನನಗೆ ಯಾಕೋ ಡೌಟ್, ಇವ್ರು ಇನ್ನೂ ಟೈಮ್ ಕೊಟ್ರಿ ಇನ್ನೂ ಹೇಳಲ್ಲ. ಸುಮ್ಮನೆ ತಿಂತ ನೋಡ್ತಾ ಇರ್ತಾರೆ. ಟ್ರೈ ಮಾಡ್ಬೇಕು, ಟೈಮ್ ಬೇಕಾಗುತ್ತೆ. ಕೊಟ್ಟರೆ ಕೂಡ ತಿಂತ ಇರುತ್ತೆ. ನೀವು ತಗೊಂಡ್ ಹೋಗ್ಬೋದು, ಬಟ್ ಇವಾಗ ಎಷ್ಟು ಹೇಳ್ತೀರೋ ಅಷ್ಟೇ. ಅಷ್ಟೇನಾ? ತರ ಮಾಡ್ಬೋದು. ಇದಕ್ಕೆ ಮೈದಾ ಹಿಟ್ಟೆ ರಾಂಗ್ ಅನ್ಸುತ್ತೆ. ಉಪ್ಪು ಹಾಕಿರ? ಉಪ್ಪು ಮೆನ್ಷನ್ ಮಾಡ್ತಿದ್ದ. ಮೆನ್ಷನ್ ಐಸಿರಿ ಅವರು ಜಾಸ್ತಿ ಏನ್ ಹೇಳ್ಬಿಡ್ತಾರ ಅಂತ ಚಾನ್ಸೇ ಇಲ್ಲ. ಆಯ್ತಲ್ಲ ಆಗ್ಲೇ. ಟೈಮ್ ಆಯ್ತಾ? ಆಯ್ತಾ? ಓಕೆ, ಥ್ಯಾಂಕ್ ಯು. ಫ್ರಾನ್ಸ್ ತಕೊಂಡೋಗಿ. ಟೇಸ್ಟ್ ಮಾತ್ರ ಸಕ್ಕತ್ತಿತ್ತು. ತಿಂದಾದ್ಮೇಲೆ ಹೇಳ್ತಿ. ಓಕೆ, ಮತ್ತೆ ಐಸಿರಿ ಅವರು ಗೆಸ್ ಮಾಡಿ ಹೋದ್ರು. ಇವಾಗ ನಮ್ಮ ಲಾಸ್ಟ್ ಕಂಟೆಸ್ಟೆಂಟ್ ಬನ್ನಿ, ಸಂದೇಶಾಚಾರ್ಯ ಅವರೇ. ಎಂತದೋ ಇಟ್ಟಿರೋ, ತಿಂದು ಹೇಳಿ ಹೇಗಿದೆ ಅಂತ, ಮತ್ತೆ ಇಂಗ್ರೀಡಿಯೆಂಟ್ಸ್ ಎಂತೆಲ್ಲ ಹಾಕಿದ್ದಾರೆ, ಅಂಡ್ ಪ್ಲೇಟ್ ಅಲ್ಲಿ ಏನೇನಿದೆ ಅಂತ. ತರಕಾರಿ ಅಲ್ಲ, ವೆಜ್. ಓಕೆನಾ? ಜೋಳ, ಸಣ್ಣ ಜೋಳ, ಅಡಿಕೆ, ಎಳ್ಳು, ಬಿಟ್ರೆ ಕೊತ್ತಂಬರಿ ಸೊಪ್ಪ, ಬೆಲ್ಲ ಇತ್ತು ಸ್ವಲ್ಪ, ಆಮೇಲೆ ಹುಳಿ ಇತ್ತು, ನೀರುಳ್ಳಿ, ಉಪ್ಪು, ಮೈದಾ ಹಿಟ್ಟದೆ. ಮೈದಾ ಹಿಟ್ಟು ಕಡಲೆ ಹಿಟ್ಟು.
ಮತ್ತೆಂತ ಅಷ್ಟೇ ಅನ್ಸುತ್ತಲ್ಲ. ಅದಕ್ಕೆ ಸ್ವಲ್ಪ ಗರಂ ಮಸಾಲ, ಟೇಸ್ಟಿಂಗ್ ಪೌಡ್ರು. ಟೇಸ್ಟಿಂಗ್ ಪೌಡ್ರ್ ಇಲ್ಲ, ಬೇಡ ಟೇಸ್ಟಿಂಗ್ ಪೌಡ್ರ್ ಇಲ್ಲ. ಸ್ವಲ್ಪ ಸ್ಮಾರ್ಟ್ ಆದ್ರೆ ನೀವು. ಟೇಸ್ಟ್ ಇತ್ತಲ್ಲ ಅದಕ್ಕೆ. ಹೇಳಿ. ಓಕೆನಾ. ಆಮೇಲೆ ಬೂತ್ ಕನ್ನಡ ತೋರ್ತೇನೆ ಮಾರೆ. ತೋರೋದಲ್ಲ, ನೀವು ಟೇಸ್ಟ್ ಮಾಡಿ ಹೇಳಿ. ಟೇಸ್ಟ್ ಮಾಡಿ ಅದು ಗೊತ್ತಾಯ್ತಾ? ಟೇಸ್ಟ್ ಮಾಡಿ ಗೊತ್ತಾಯ್ತು ನಿಮ್ಗೆ. ಅಷ್ಟೇ ಅನ್ಸುತ್ತಲ್ಲ. ಮತ್ತೆ ಬಿಟ್ರೆ ಫಾಯಿಲ್ ಪೇಪರ್ ಲಾಸ್ಟಿಕ್ ಹಾಕೋದು ಅದೆಲ್ಲ ಸುಮ್ಮನೆ ಇಲ್ಲ, ಸುಮ್ಮನೆ ಅದೆಲ್ಲ. ಓಕೆ ಅಷ್ಟೇ. ಇಷ್ಟೇ. ವೇಟ್ ನಂಗೆ ಓಕೆ ಫೈನ್, ಇಷ್ಟೇ ಅಲ್ಲ. ಇದು ಹೇಳ್ಕ ಮತ್ತೆ. ಹಾ ಇದು ಹೇಳ್ಕ. ಹಾ ಎಲ್ಲ ಅವ್ರು ಎಲ್ರಿಗೂ ನಾನು ಹೇಳಿದೆ ಹೇಳಿ ಅಂತ, ನೀವು ಹೇಳಿ ಇನ್ ಕೇಸ್. ಕ್ಯಾರೆಟ್, ಬೀಟ್ರೂಟ್, ಆಮೇಲೆ ಕ್ಯಾಬೇಜ್, ಆಮೇಲೆ ಬಾಳೆಲೆ ಗಾರ್ನಿಶಿಂಗ್ ಆಯ್ತಾ? ಗಾರ್ನಿಶಿಂಗ್ ಸ್ವಲ್ಪ ಇಟ್ಟದ್ ಸೈಡ್ ಬಿಟ್ರೆ ಅದೇ ಇದೊಂದು ಗೊತ್ತಾಯಿಲ್ಲ ಮರೆ ಎಂತ. ಕ್ಯಾಬೇಜ್ ಎಲ್ಲ ಇದೆ. ಅಷ್ಟೇ. ಕಾಡಲ್ಲಂತೂ ಸೊಪ್ಪು ಸಿಗ್ತದೆ ಅದೇ. ಅಷ್ಟೇ. ಓಕೆ ಅಷ್ಟೇ ಅಲ್ಲ. ಓಕೆ ಸಂದೇಶ್, ಥ್ಯಾಂಕ್ ಯು, ಗುಡ್ ಜಾಬ್. ನಾನು ನಿಮ್ಗೆಲ್ರಿಗೂ ಒಟ್ಟಿಗೆ ಕರೀತೀನಿ, ಸೊ ಯು ಕ್ಯಾನ್ ಟೇಕ್ ಯುವರ್ ಸೀಟ್. ಓಕೆ. ಓಕೆ, ಇಬ್ಬರನ್ನ ಆಲ್ರೆಡಿ ಕರ್ಕೊಂಬಂದು ಇಳಿಸಿದ್ದೀನಿ. ಯಾಕಂತಂದ್ರೆ ಇಬ್ಬರದು ಟೈ ಆಗಿದೆ. ರುಚಿ ರಹಸ್ಯ ರೌಂಡ್ ಅಲ್ಲಿ 10 ಪಾಯಿಂಟ್ಸ್ ರೈಟ್ ಅವೇ ಕೊಡೋದು ಬೇಡ ಅನ್ಕೊಂಡು ವಿ ಆರ್ ಡೂಯಿಂಗ್ ಅ ಟೈ ಬ್ರೇಕರ್ ನಾವು. ಸೊ ಇದನ್ನ ತಿಂದು ಇಬ್ರು ಹೇಳ್ದೆ ಇರೋ ಇಂಗ್ರೀಡಿಯೆಂಟ್ಸ್ ನ ಹೇಳಬೇಕು. ಹೇಳಕ್ಕಿಂತ ಮುಂಚೆ ಇನ್ಸ್ಟೆಡ್ ಆಫ್ ಟೆಲ್ಲಿಂಗ್ ನೀವು ನೋಟ್ ಅಲ್ಲಿ 3 ಇಂಗ್ರೀಡಿಯೆಂಟ್ಸ್ ಬರೀತೀರಾ, ವಿಚ್ ನೀವು ಮುಂಚೆ ಹೇಳ್ದಿರೋದು. ಓಕೆ, ಇನ್ ಕೇಸ್ ಆ 3ಅಲ್ಲಿ ಎಷ್ಟು ಯಾರು ಕರೆಕ್ಟ್ ಆಗ್ತದೋ ಅವರಿಗೆ ಪಾಯಿಂಟ್ಸ್ ಆಬ್ವಿಯಸ್ಲಿ ಕೊಡ್ತೀವಿ. ಇನ್ ಕೇಸ್ ರಾಂಗ್ ಇದ್ರೂ ಕೂಡ ನೆಗೆಟಿವ್ ಪಾಯಿಂಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಥಿಂಕ್. ಹಾ, ನೆಗೆಟಿವ್ ಆಮೇಲೆ ಮುಂಚೆದಕ್ಕೂ ನಿಮ್ಗೆ ಇದಾಗ್ಬೋದು, ಇಂಪ್ಯಾಕ್ಟ್ ಆಗ್ಬೋದು. ಸೊ ನೀವು 3 ಬರ್ದು ನನಗ್ ಕೊಡಿ. ನೆಗೆಟಿವ್ ಪಾಯಿಂಟ್ಸ್ ಇರುತ್ತೆ, ತಲೆಯಲ್ಲಿ ಥಿಂಕ್ ಮಾಡಿ. ಫಸ್ಟ್ ದೊಡ್ಡದೇ ತಗಂತಾವ. ಒಂದು ಗೊತ್ತಾಯ್ತು ನನಗೆ. ಹೇಳ್ಬೇಡಿ ಮಾತ್ರ. ಗೊತ್ತಾಯ್ತಾ ಅಥವಾ ಬರೀ ತಿಂತಿದ್ರಾ? ಆಗ ನವೀನ್ ಅವ್ರು ಹಂಗೆ ಮಾಡಿದಲ್ಲ, ತಿಂದು ಓದದ್ದು. ಡನ್. ಕೊಡಿ ನಿಮ್ಮ ಫೋನ್ ನನಗೆ. ಓದಕ್ಕಿಂತ ನಾನು ಹೇಳಲ್ಲ, ನಾನು ಹೇಳ್ತೆ. ಓಕೆ, ನವೀನ್ ಅವ್ರು 2 ಬರ್ದಿದ್ದಾರೆ, ಸಂದೇಶ್ ಅವ್ರು 3 ಬರ್ದಿದ್ದಾರೆ. ಸೊ ನಾನು ಫಸ್ಟ್ ನವೀನ್ ಅವ್ರದ್ದು ಓದಿ ಹೇಳ್ತೆ. ಸೋಯಾ ಸಾಸ್, ಕಾರ್ನ್ ಪೌಡರ್, ಆಯ್ತಾ? ನಮ್ದು ಸಂದೇಶ್ ಅವರು ಅಕ್ಕಿ ಹಿಟ್ಟು, ಹುಳಿ, ಒಣಮೆಣಸು, ತುಂಬಾ ಮುಂದೋಗಿದ್ದಾರೆ. ಓಕೆ, ವಿ ಗಾಟ್ ದ ವಿನ್ನರ್ ನಾವ್. ಓಕೆ, ನಮ್ಗೆ ರುಚಿ ರಹಸ್ಯದ ವಿನ್ನರ್ ಗೊತ್ತಾಯ್ತು, ನವೀನ್ ಅವರು. ಅಂಡ್ ಏನನ್ ಕರೆಕ್ಟ್ ಗೆಸ್ ಮಾಡಿದಾರೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಐಸಿರಿ ಅವ್ರನ್ನ ಕರೆಯೋಣ. ಓಕೆ, ಐಸಿರಿ ಅವರೇ ತುಂಬಾ ಚೆನ್ನಾಗಿ ಆಡಿದ್ರು ಇವರು ಕೂಡ, ಬಟ್ ಮೇನ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳೋದ್ ಮರೆತರು. ದಟ್ಸ್ ಫೈನ್. ವಿ ಹ್ಯಾವ್ ದ ವಿನ್ನರ್ ನವೀನ್, 10 ಪಾಯಿಂಟ್ಸ್. ಅಂಡ್ 10 ಪಾಯಿಂಟ್ಸ್ ಅಂಡ್ ಏನ್ ಗೊತ್ತಾ, ಸೋಯಾ ಸಾಸ್ ಹೇಳಿದ್ರು, ಕಾರ್ನ್ ಫ್ಲೋರ್ ಏನೋ ಹೇಳಿದ್ರು, ಪೌಡರ್ ಏನೋ ಹೇಳಿದ್ರು. ಅದ್ರಲ್ಲಿ ಅವ್ರಿಗೆ ಒಂದು ಕರೆಕ್ಟ್ ಹೇಳಿದ್ರು, ಕಾರ್ನ್ ಪೌಡರ್ ಕರೆಕ್ಟ್ ಆಗಿ ಹೇಳಿದ್ರು, ಸೋಯಾ ಸಾಸ್ ಹಾಕ್ಲೇ ಇಲ್ಲ. ಸೊ ಇವರಿಗೆ ಪಾಯಿಂಟ್ಸ್ 0ನೇ ಸಿಕ್ತು, ನೆಗೆಟಿವ್ ಪಾಸಿಟಿವ್. ನೀವು 3 ತಪ್ಪು ಹೇಳಿದ್ರಿ. ಮೀನ್ ಸಾರಿಗೆ ಹಾಕೋ ಪದಾರ್ಥಗಳನ್ನೆಲ್ಲ ಹೇಳಿ ನೆಗೆಟಿವ್ ಹೋಗ್ಬಿಟ್ರಿ. ಖಾರ ಇತ್ತಲ್ಲ ಅದೇ ಹಾಕೋದಲ್ಲ ಮತ್ತೆ. ಸೊ ನೀವು ನೆಗೆಟಿವ್ ಹೋದ್ರಿ. ಸೊ ನಮ್ಮ 10 ಪಾಯಿಂಟ್ಸ್ ನವೀನ್ ಅವ್ರಿಗೆ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ಸ್ ನವೀನ್. ಓಕೆ, ಈಗ ನಿಮ್ಗೆ ಹೇಗೆ ಅನ್ನಿಸ್ತು ಹೇಳ್ಬೋದಾ? ನಾವು ವಿನ್ನರ್ ಆಮೇಲೆ ಕರಿತೀವಿ ಇಲ್ಲಿ, ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಆಕ್ಚುಲಿ ರುಚಿ ಗಮ್ಮತ್ ಇಸ್ ಅ ವೆರಿ ಗ್ರೇಟ್ ಕಾನ್ಸೆಪ್ಟ್. ಯಾಕಂದ್ರೆ ಫುಡ್ ಇಸ್ ದ ಸಿಂಪ್ಲೆಸ್ಟ್ ವೇ ಅಂತಾರೆ ಟು ಬ್ರಿಂಗ್ ಹ್ಯಾಪಿನೆಸ್. ಆ ಥರ ಕಾನ್ಸೆಪ್ಟ್ ಇಟ್ಕೊಂಡು ಡೂಯಿಂಗ್ ಸಮಥಿಂಗ್
ಅದು ಯಾರು ಎಂತ ಖರಾಬ್ ಮೂಡಲ್ ಇರ್ಲಿ ಅಥವಾ ಗರಂ ಮೂಡಲ್ ಇರ್ಲಿ, ಒಳ್ಳೆ ಫುಡ್ ತಗೊಂಡ್ ಕಣ್ಮುಂದೆ ಇಟ್ಟಿದ ತಕ್ಷಣ ಯಾರಿಗ ಹೆಂಗೋ ಗೊತ್ತಿಲ್ಲ, ಬಟ್ ನನಗಂತೂ ಪರ್ಸನಲಿ ಹಂಗೆ ಪೀಸ್ ಆಫ್ ಮೈಂಡ್ ಆಗ್ಬಿಡುತ್ತೆ. ಸೊ ಆ ತರ ಒಂದ್ ಕಾನ್ಸೆಪ್ಟ್ ನೀವ್ ತಗೊಂಡ್ಬಂದ್ಬಿಟ್ಟು ಮಾಡ್ತಾ ಇದೀರಾ. ಇದಿನ್ನ 6th ಎಪಿಸೋಡ್ ಅಂತ ಇದೀರಾ. ಇದೇ ತರ 60 ಆಗ್ಲಿ 100 ಆಗ್ಲಿ 100 ಮತ್ತೆ ನಮ್ಮನ್ನೇ ಕರಿಯೋ ತರ ಆಗ್ಲಿ. ನಿಮ್ ರ್ಯಾಪ್ ಅನ್ನು ಮಧ್ಯ ಹಾಕೋಣ, ನಿಮ್ಮ ಹತ್ರನ ರ್ಯಾಪ್ ಮಾಡ್ಸೋಣ ಬೇಕಿದ್ರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹತ್ರನು ಕೇಳೋಣ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ರುಚಿ ಗಮ್ಮತ್ ಅಂದ್ರೆ ನಮ್ ಕುಂದಾಪುರ ಸೇರಿ ಒಂದು ಲೈಕ್ ಯಾರು ಈ ತರ ಮಾಡಿಲ್ಲ ಅನ್ಕಂತೆ, ಒಂದು ಹೊಸತೆ ಅಂತ ಮಾಡಿಕೊಟ್ಟಿರ, ಅದಕ್ಕೆ ನಮ್ಮೆಲ್ಲರ ಸಪೋರ್ಟ್ ಬೇಕಾ. ಈ ತರ ಪ್ರೋಗ್ರಾಮ್ ಇಲ್ಲೂ ಇಲ್ಲ ನಮ್ಮೂರಾಗೆ, ಸೊ ಅದೊಂದು ಖುಷಿ. 6th ಎಪಿಸೋಡ್ ಹೌದು, ಹಿಂಗೆ ಜಾಸ್ತಿ ಇಲ್ಲಿ ಜಾಸ್ತಿ ಸಬ್ಸ್ಕ್ರೈಬರ್ ಜಾಸ್ತಿ ಯೂಸ್ ಬರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸಂದೇಶ್. ಓಕೆ, ನಮ್ಮ ವಿನ್ನರ್ ನವೀನ್ ಅವರು ನಮ್ ಜೊತೆಗಿದ್ದಾರೆ. ಫಸ್ಟ್ ಎಷ್ಟು ಪಾಯಿಂಟ್ಸ್ ಇತ್ತು ನಿಮ್ಗೆ? 15 ಅಲ್ವಾ? ಫಸ್ಟ್ ರೌಂಡಿಗೆ 5, 10 ಮತ್ತೆ 15, ಈಗ 10. ಇವಾಗ 10 ಎಷ್ಟಾಯ್ತು ಟೋಟಲ್? ಇಂಗ್ಲಿಷ್ ಇದ್ರ ವೀಕ್ ಅಕೌಂಟೆಂಟ್ ಅಂತೆ, ಮ್ಯಾಥ್ಸ್ ಅಲ್ಲಿ ವೀಕ್ ಅಂತ. ದುಡ್ಡು ಲೆಕ್ಕ ಮಾಡ್ಲಕ್ಕ ಇದೆಲ್ಲ ಕಷ್ಟ ಆಯ್ತು. 25 ಪಾಯಿಂಟ್ಸ್ ಬಂದು ನಮ್ಮ ನವೀನ್ ಕುಂದಾಪುರ ಅವರು ವಿನ್ ಆಗಿದ್ದಾರೆ. ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ಅಂಡ್ ನಿಮ್ಗೆ ನಮ್ಮ ಮೊಬೈಲ್ ಎಕ್ಸ್ ಕಡೆಯವರಿಂದ 2000 ರೂಪೀಸ್ ಗಿಫ್ಟ್ ವೋಚರ್ ಸಿಗ್ತಾ ಇದೆ. ಬೆಂಗಳೂರು ಕುಂದಾಪುರ ಎರಡೂ ಕಡೆಯಲ್ಲೂ ಇವರ ಬ್ರಾಂಚಸ್ ಇದೆ. ನೀವು ಹೋಗಿ ಏನ್ ಬೇಕಾದ್ರು ಆಕ್ಸರೀಸ್ ಪರ್ಚೇಸ್ ಮಾಡಬಹುದು. ಅಂಡ್ ನಮ್ಮ ರುಚಿ ಗಮ್ಮತ್ ವಿನ್ನರ್ ಸರ್ಟಿಫಿಕೇಟ್ ಫಾರ್ ಯು. ಖುಷಿ ಆಯ್ತಾ? 1 ಸೆಕೆಂಡ್. ಇಷ್ಟೇ ಅಲ್ಲ, ನಮ್ಮ ಆನಾ ಮಲ್ಟಿ ಕ್ವಿಸಿನ್ ರೆಸ್ಟೋರೆಂಟ್ ಇವತ್ತಿನ ನಮ್ಮ ಲೊಕೇಶನ್ ಪಾರ್ಟ್ನರ್ ಜಯನಗರ ಬೆಂಗಳೂರಲ್ಲಿ ಇದೆ. ಇದು ನೀವು ಕೂಡ ಒಂದು ಇಲ್ಲಿನ ಫುಡ್ ಟೇಸ್ಟ್ ಮಾಡಬಹುದು, ತುಂಬಾ ಚೆನ್ನಾಗಿದೆ. ಇವತ್ತಿನ ನಮ್ಮ ಓನರ್ ವಿನ್ನರ್ಗೆ ಕೂಡ ಗಿಫ್ಟ್ ವೌಚರ್ ಕೊಡ್ತಾ ಇದ್ದಾರೆ 2000 ರೂಪೀಸ್. ನೀವು ಇಲ್ಲಿಗೆ ಬಂದು ನಿಮ್ಮ ಮನೆಯವ್ರನ್ನ ಬೇಕಾದ್ರೆ ಕರ್ಕೊಂಡ್ ಬರ್ಬೋದು, ಅಥವಾ ಇವರನ್ನೇ ಕರ್ಕೊಂಡು ಊಟ ಮಾಡಬಹುದು. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಖುಷಿ ಆಯ್ತಾ? ಫುಲ್ ಖುಷಿ ಆಯ್ತಾ? ಹೇಳಿ, ನಿಮ್ದೊಂದ್ 2 ಮಾತು ಹೇಳಿ. ಖುಷಿ ಆಯ್ತು. ನಾನು ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ, ಅದು ನಮ್ಮನ್ನೆಲ್ಲ ಕರ್ದಿರೋದೇ ಒಂದು ಖುಷಿ ನನ್ಗೆ. ಎಂತಕ್ಕಂದ್ರೆ ಕುಂದಾಪುರ ಇಂಥ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಅಂಬಕು ನಾನು ಎಲ್ಲೋ ಕೇಳಿದ್ದೆ, ನಮ್ಮ ಫ್ರೆಂಡ್ ಒಂದ್ಸಲಿ ಹೋಯ್ಕೊಂಡ್ ಮಾಡಿದ. ಬಟ್ ನಮ್ ಕಂದ್ರೆ ಅಲ್ಲ ಭಾರಿ ಖುಷಿ ಆಯ್ತು. ಜೊತೆಗೆ ತಿಂಬುಕ್ ಹಾಕ್ರಿ ಅಲ್ಲ, ಇನ್ನೂ ಖುಷಿ ಆಯ್ತು. ಜೊತೆಗೆ ಸೊ ಗೆದ್ದಿದ್ದಕ್ಕೆ ಇದೆಲ್ಲ ಇತ್ತ ನನ್ಗೆ ಗೊತ್ತಿಲ್ಲ ಇತ್ತು. ಸೊ ತುಂಬಾ ಚೆನ್ನಾಗಿ ಮಾಡಿದೀರಾ. ಸೊ ನಮ್ ಸಪೋರ್ಟ್ ಅಂತ ಯಾವತ್ತೂ ಇದ್ದೇ ಇರುತ್ತೆ. ಯಾವಾಗ್ಲೂ ಏನಕ್ಕೆ ಬೇಕಾದ್ರೂ ಕರೀನಿ. ಸೊ ಎನಿ ಕೆಲಸ ಇದಂತಲ್ಲ, ಏನಕ್ಕಾದ್ರೂ ಕರೀನಿ, ನಾವು ಸಪೋರ್ಟ್ ಮಾಡ್ತೀವಿ. ಒಳ್ಳೆ ರೀತಿಯಾಗಿ ಮಾಡಿ ನಮ್ ಸಪೋರ್ಟ್ ಅಂತಿದ್ದು. ಆಲ್ ದ ಬೆಸ್ಟ್. ಆಯ್ತಾ? ಓಕೆ, ನವೀನ್ ಮಾತ್ರ ಇಲ್ಲಿದ್ದಾರೆ. ನಮ್ಮ ಇಬ್ರು ಬನ್ನಿ, ಐಸಿರಿ ಮತ್ತೆ ಸಂದೇಶ್, ನಾವೆಲ್ರಿಗೂ ಒಂದು ಬಾಯ್ ಹೇಳ್ಬಿಡೋಣ. ನೀವಿಲ್ದೆ ಹೇಗೆ ಈ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ? ಇವ್ರು ತಗೊಂಡೋಗ್ಬಿಡ ಬಿಡ್ಬಿಡ್ತೀವಾ? ಓಕೆ, ಇಷ್ಟೇ ಇವತ್ತಿನ ಎಪಿಸೋಡ್. ರುಚಿಗಮ್ಮತ್ತು 6ನೇ ಎಪಿಸೋಡ್ ಮುಗಿಸುವಂತ ಸಮಯ. ಎಲ್ಲ ಒಟ್ಟಿಗೆ ಹೇಳುವ, ಲೈಕ್, ಶೇರ್, ಫಸ್ಟ್ ಎಲ್ಲರೂ ಅಂತ ಹೇಳಿ. ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಬಾಯ್. ಮಜಾ